ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಿ ಆ್ಯನಿ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಕೇಮತಿಘಟ್ಟ ಗ್ರಾಮದಲ್ಲಿ ಶ್ರೀ ವೀರಭದ್ರಸ್ವಾಮಿ, ಶ್ರೀ ಕೆಂಪಮ್ಮ ದೇವಿ ಮತ್ತು ಶ್ರೀ ಉಡಸಲಮ್ಮ ದೇವರುಗಳ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸೊ ಆದ್ದರಿಂದ ನಾವು ಸಂಜೆ ದೇವರಿಗೆ ಪೂಜೆಯನ್ನು ಅರ್ಪಿಸಿ ಎಡೆ ಕೊಡಬೇಕಾಗಿತ್ತು. ಆದ್ದರಿಂದ ನಾನು ನಮ್ಮಕ್ಕ ಮತ್ತು ನಮ್ಮಕ್ಕನ ಮಗ ವಿನಿತ್ ಸಹ ಹೋದ್ವಿ. ಈ ರೀತಿಯಾಗಿ ವಿದ್ಯುತ್ ಅಲಂಕಾರ, ಹೂವಿನ ಅಲಂಕಾರ ಎಲ್ಲನೂ ಸಹ ಇತ್ತು. ಇಲ್ಲಿ ಇದು ಆ್ಯಕ್ಚುಲಿ ಇದು ಟೆಂಪಲ್ ಅಲ್ಲ, ದೇವ್ರದ್ದು. ಈಗೊಂದು ಹೊಸ ಟೆಂಪಲ್ನ ಕಟ್ತಾ ಇದ್ದಾರೆ ವೀರಭದ್ರ ಸ್ವಾಮಿ ಅವ್ರದ್ದು. ಅದನ್ನು ಕಿತ್ತಿರೋದ್ರಿಂದ ಇಲ್ಲಿ ಇನ್ನೊಂದಿತ್ತು ದೇವಸ್ಥಾನ, ಅಲ್ಲೇ ದೇವ್ರುಗಳನ್ನ ಕೂರಿಸಿದ್ದಾರೆ. ಆ ಒಂದು ದೇವಸ್ಥಾನ ತುಂಬ ಒಂದು ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದನ್ನು ಇವಾಗ ಒಂದು ಅಡಿಪಾಯನ ಹಾಕಿದ್ದಾರೆ. ಹಾಗಾಗಿ ದೇವ್ರುಗಳನ್ನ ಇಲ್ಲಿ ಕೂರಿಸಿದ್ದಾರೆ. ನಾವು ಈ ರೀತಿಯಾಗಿ ಹೋದ್ವಿ. ದೇವ್ರುಗಳು ನಾವು ಇಲ್ಲಿ ಪೂಜೆ ಸಲ್ಲಿಸೋ ಅಷ್ಟರಲ್ಲಿ ಅಲ್ಲಿ ಕೆಂಪಮ್ಮ ದೇವ್ರುಗಳು ಬರ್ತಾಯಿತ್ತು. ಸೊ ಅದನ್ನು ಸಹ ನಾವು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸಹ ದೇವತೆಯನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ದೀಪ ಅಲಂಕಾರ ಆಗಿರ್ಬೋದು, ಈ ರೀತಿ ಪಟಾಕಿಗಳು, ಮದ್ದು ಬಿರುಸುಗಳನ್ನ ಎಲ್ಲನೂ ಸಹ ಈ ರೀತಿ ಒಂದು ತುಂಬಾ ವಿಜೃಂಭಣೆಯಿಂದ 2 ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವವನ್ನು ಸಹ ಆಚರಿಸ್ತಾರೆ. ಫಸ್ಟು ಇದು ಸಂಜೆ ನಡೀತಾ ಇರ್ತಕ್ಕಂತಹ ಒಂದು ಜಾತ್ರಾ ಮಹೋತ್ಸವ. ಇಲ್ಲಿ ದೇವರುಗಳು ಜೋಡಿಕೊಪ್ಪ ಗ್ರಾಮದಿಂದ ಕೆಂಪಮ್ಮ ದೇವರುಗಳ ಆಗಮನ ಆಗುತ್ತೆ. ಆಗಮನ ಆಗಿ ಇನ್ನು ಬೆಳಗ್ಗೆ ಒಂದು ಹಗಲು ಜಾತ್ರೆ ನಡೀತದೆ. ಹಗಲು ಜಾತ್ರೆಯಲ್ಲಿ ಒಂದು ಕಳಶ, ಆರತಿ, ಅಗ್ನಿಕೊಂಡ, ಗಾವು ಸಿಗಿತ, ಹೀಗೆ ಎಲ್ಲ ರೀತಿಯ ಸಹ ಒಂದು ಕಾರ್ಯಕ್ರಮಗಳು ನಡೆಯುತ್ತೆ. ಇದು ಬೆಳಗ್ಗೆ ಕಲ್ಲೂರು ಕ್ರಾಸ್ ಗ್ರಾಮಕ್ಕೆ ಕೆಂಪಮ್ಮ ದೇವಿ ಮತ್ತು ದೊಡ್ಡಮ್ಮ ದೇವಿ ಆಗಮಿಸಿದ್ದಾರೆ. ಹಾಗೆ ಸೋಮ ಅಂತ ಹೇಳ್ತೀವಿ ನಾವು. ನನಗೆ ಸೋಮನ ಕುಣಿತ ಅಂದರೆ ತುಂಬಾ ಇಷ್ಟ. ಅದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲಿ ಕಲ್ಲೂರು ಕ್ರಾಸ್ ಗ್ರಾಮಕ್ಕೆ ಬಂದಾಗ ನಾವು ಸಹ ಒಂದು ಆರತಿಯನ್ನು ಬೆಳಗಿ ಪೂಜೆನ ಸಲ್ಲಿಸಿದ್ವಿ. ನಮ್ಮ ಕಲ್ಲೂರು ಕ್ರಾಸ್ನಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿಯವರಿದ್ದಾರೆ. ಸೊ ಇಲ್ಲಿ ದೇವ್ರನ್ನ ಕೂರಿಸ್ತಾರೆ. ಇಲ್ಲಿ ಮತ್ಕಟ್ಟ ಗ್ರಾಮದಲ್ಲಿರುವ ಯಾರು ಜನರು ಈ ಕಲ್ಲು ಕ್ರಾಸ್ನಲ್ಲಿ ನೆಲೆಸಿದ್ದಾರೆ ಅವರು ಇಲ್ಲಿ ಪೂಜೆನ ಸಲ್ಲಿಸ್ತಾರೆ. ಈ ರೀತಿಯಾಗಿ ನಮ್ಮನೆ ಆರತಿ ರೆಡಿಯಾಗಿತ್ತು. ನಾವು ತುಂಬ ಸಿಂಪಲ್ಲಾಗಿ ಮಾಡ್ತೀವಿ, ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಸೊ ಇಲ್ಲಿ ನಾವು ದೇವ್ರಿಗೆ ಪೂಜೆ ಸಲ್ಲಿಸಿ ಇಲ್ಲಿಂದ ಮತ್ತೆ ಮತಿಘಟ್ಟ ಗ್ರಾಮಕ್ಕೆ ಹೋಗುತ್ತೆ ದೇವರು. ಇಲ್ಲಿ 2 ಸಲ ಅಗ್ನಿಕೊಂಡ ಮಾಡ್ತಾರೆ. ಬೆಳಗಿನ ಜಾವ ಒಂದು ಸಲ, ಮಧ್ಯಾಹ್ನ 3 ಗಂಟೆಗೆ ಒಂದು ಸಲ ಒಂದು ಅಗ್ನಿಕೊಂಡನ ಮಾಡ್ತಾರೆ. 2 ಸಲ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರಾ ಮಹೋತ್ಸವ. ಈ ರೀತಿಯಾಗಿ ಪಟಾಕಿಗಳನ್ನೆಲ್ಲ ಹೊಡಿತಾರೆ. ಒಂದು ಜಾತ್ರೆ ಅಂದ್ರೇ ಬಹಳ ಖುಷಿ ಅಲ್ವಾ. ಹೆಣ್ಮಕ್ಳೆಲ್ಲ ಮದುವೆ ಆಗಿರೋರೆಲ್ಲ ತವ್ರಿಗೆ ಬರ್ತಾರೆ. ಮಕ್ಕಳುಗಳು ಎಲ್ಲ ಹಾಸ್ಟೆಲಲ್ಲಿ ಅಲ್ಲಿ ಇಲ್ಲಿ ಓದ್ತಾ ಇರೋರೆಲ್ಲ ಬರ್ತಾರೆ. ಒಂದು ರಿಲೇಷನ್ಸ್ಗಳು ಸೇರೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ವೇದಿಕೆ ಸಿಗಲ್ಲ ಅಂತ ಅನಿಸುತ್ತೆ. ಈ ಒಂದು ಹಬ್ಬ ಹರಿದಿನಗಳಲ್ಲಿ, ಜಾತ್ರೆಗಳಲ್ಲೇ ನಾವೆಲ್ಲರೂ ಸಹ ಮೀಟ್ ಮಾಡೋದು. ನಮ್ಮ ಮನೆಗೂ ನೆಂಟರುಗಳು ಬರ್ತಾರೆ. ಅವರು 2 ದಿನ ಬಂದರೆ ಆಗಲ್ಲ ಅಲ್ಲಿ ಉಳ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಒಬ್ಬಂಟಿಗರಾಗಿರೋದ್ರಿಂದ ಎಲ್ಲರೂ ಸಹ ಹಗಲು ಜಾತ್ರೆ ದಿನ ಬರ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಆಂಟಿಯವರೆಲ್ಲ. ಮನೆಗೆ ನೆಂಟರುಗಳು ಬಂದರೆ ಅದ್ರ ಖುಷಿನೇ ಬೇರೆ ಅಲ್ವಾ. ನಾವೆಲ್ಲರೂ ಸಹ ಒಂದು ನಮ್ಮ ರಿಲೇಷನ್ಗೋಸ್ಕರ ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಹಗಲು ಜಾತ್ರೆ ಯಾವ ರೀತಿ ನಡೀತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.